ಈ ಶ್ರೌತಾಚಮನದಲ್ಲಿ ಮುಂದೆ ಅಗ್ನೇಯ ನಮಃ, ವಾಯವೇ ನಮಃ, ಸೂರ್ಯಾಯ ನಮಃ, ದಿಗ್ಭ್ಯ ನಮಃ ಇತ್ಯಾದಿ ಶಬ್ದಗಳಿವೆ. ಅಲ್ಲಿ ಪೃಥ್ವಿಯೇ ನಮಃ ಅಂತನೋ ಒಂದು ಶಬ್ದವೂ ಕೂಡ ಇದೆ. ಅಲ್ಲಿ ಪೃಥ್ವಿ, ಅಗ್ನಿ ಇತ್ಯಾದಿ ಶಬ್ದಗಳ ಅರ್ಥಗಳನ್ನು ತಿಳಿಸುವಂತಹ ಒಂದು ಛಾಂದೋಗ್ಯ ಉಪನಿಷತ್ತಿನ ಭಾಗ. ಅದನ್ನ ಈಗ ನೋಡೋಣ. ಛಾಂದೋಗ್ಯ ಉಪನಿಷತ್ ಭಾಷ್ಯದ 4ನೇ ಅಧ್ಯಾಯದಲ್ಲಿ ಇದು ಅನ್ವಾಹಾರ್ಯ ಪಚನಾಗ್ನಿ, ಆಹವನೀಯಾಗ್ನಿ ಇತ್ಯಾದಿಗಳಲ್ಲಿ ಇರುವಂತಹ ಭಗವಂತನ ರೂಪಗಳನ್ನು ವರ್ಣನೆ ಮಾಡುವ ಭಾಗ. ಅಲ್ಲಿ ಪೃಥ್ವಿಯಾದಿ ಶಬ್ದಗಳ ನಿರ್ವಚನವೂ ಕೂಡ ಕಾಣಿಸ್ತದೆ. ಪೃಥ್ವಿ ಅನ್ನೋದನ್ನು ನಾನು ಮೊದಲು ಹೇಳ್ತೇನೆ, ಯಾಕಂದ್ರೆ ಭಾಷ್ಯದಲ್ಲಿ ಅದೇ ಮೊದಲಿದೆ. ಆಚಮನ ಕ್ರಮದಲ್ಲಿ ಪೃಥ್ವಿ ನಮಃ ಅಂತ ಆಮೇಲಿದೆ, ಆದ್ರೂ ಮೊದಲು ಪೃಥ್ವಿ ಅನ್ನೋದನ್ನು ಹೇಳಿರ್ತೇನೆ. ಪೃಥುತ್ವಾತ್ ಪೃಥ್ವಿ ವಿಷ್ಣು, ಆ ಭಗವಂತ ಪೃಥ್ವಿ ಎಂಬ ಶಬ್ದದಿಂದ ವಾಚ್ಯನಾಗಿದ್ದಾನೆ. ಯಾಕೆಂದ್ರೆ ಪೃಥುವಾದ್ದರಿಂದ, ಎಲ್ಲ ಕಡೆ ವ್ಯಾಪಿಸಿಕೊಂಡಿರುವುದರಿಂದ. ಇದು ಆ ಭಗವಂತನ ಪೃಥ್ವಿ ಎಂಬ ಸ್ತ್ರೀ ರೂಪವನ್ನ ವರ್ಣನೆ ಮಾಡುವಂತ ಭಾಗ. ನಮಗಿದು ಗೊತ್ತಿದೆ. ಗಾಯತ್ರ್ಯಾಂ ಸಂಸ್ಥಿತೋ ವಿಷ್ಣು ಸ್ತ್ರೀರೂಪ ಸೂರ್ಯಸನ್ನಿಭ ದ್ವಿತೀಯಶ್ಚೈವ ಮತ್ಸ್ಯಾದಿ ಭೂತಾನಾಂ ಅವತಾರಕಃ ತೃತೀಯೋ ವಾಚಿ ಸಂಸ್ಥಶ್ಚ ಸ್ತ್ರೀರೂಪ ಹಯಶೀರ್ಷಕಃ ಚತುರ್ಥಃ ಪೃಥ್ವೀ ಸಂಸ್ಥಃ ಸ್ತ್ರೀರೂಪ ಪೀತವರ್ಣಕಃ. ಭಗವಂತನ ಭಿನ್ನ ರೂಪಗಳನ್ನು ವರ್ಣನೆ ಮಾಡುವಂತಹ ಒಂದು ಪ್ರಸಂಗ ಇದು. ಇದು ಸೈಷಾ ಚತುಷ್ಪದ ಷಡ್ವಿಧ ಗಾಯತ್ರಿ ಅಂತ ಆ ಭಗವಂತನ ಭಿನ್ನ ಭಿನ್ನ ರೂಪಗಳನ್ನು ವರ್ಣನೆ ಮಾಡುವಂತಹ ಒಂದು ಭಾಗ. 3ನೇ ಅಧ್ಯಾಯ ಇದು. ಅಲ್ಲಿ ಪೃಥ್ವಿಯಲ್ಲಿರುವಂತಹ ಹಳದಿ ಬಣ್ಣದ ಒಂದು ಸ್ತ್ರೀ ರೂಪ ಅಂತ ವರ್ಣನೆ ಮಾಡಿದ್ದಾರೆ. ಇದು ಕೂಡ ಗಾಯತ್ರಿ ಮಂತ್ರದಿಂದ ಪ್ರತಿಪಾದ್ಯವಾಗಿದೆ ಅಂತ ಹೇಳಿದ್ದಾರೆ. ಆದ್ರಿಂದ ನಾವು ಪೃಥ್ವಿಯೇ ನಮಃ ಅಂತ ಆಚಮನ ಮಾಡುವಾಗ ಆ ಭಗವಂತನ ಆ ಸ್ತ್ರೀ ರೂಪವನ್ನ ಧ್ಯಾನಿಸಬೇಕು. ಯಾವೈ ಸಾ ಗಾಯತ್ರಿ ಯಂ ವಾವಸ್ಯೇಯಂ ಪೃಥ್ವಿ ಅಸ್ಯಾಂ ಹಿ ಇದಂ ಸರ್ವಂ ಭೂತಂ ಪ್ರತಿಷ್ಠಿತಂ ಏತಾವೇವ ನ ಅತಿಶೀಯಂತೆ. ಪೃಥ್ವಿಯಲ್ಲಿ ಪೃಥ್ವಿ ಎಂಬ ಶಬ್ದವಾಚ್ಯದಿಂದಲೇ ಇರುವಂತಹ ಭಗವಂತ ಅವನು ಗಾಯತ್ರಿ ನಾಮಕನಾಗಿದ್ದಾನೆ. ಸಯೇವ ಪೃಥ್ವಿ ನಾಮ ಪೃಥಿವ್ಯಾಮಪಿ ಸಂಸ್ಥಿತಃ ವಿಷ್ಣು ಹಿ ಪೃಥ್ವಿ ಸಂಸ್ಥೆ ಜಗತ್ಸರ್ವಂ ಪ್ರತಿಷ್ಠಿತಂ. ಪೃಥ್ವಿಯಲ್ಲಿರುವಂತಹ ಭಗವಂತನಲ್ಲೇ ಜಗತ್ತೆಲ್ಲವೂ ಆಶ್ರಿತವಾಗಿದೆ. ಪೃಥ್ವಿ ಜಗತ್ತನ್ನ ಆಶ್ರಯಿಸಿರುವುದು ಹೇಗೆ ಅಂದ್ರೆ ಸ್ವಯಂ ಅಲ್ಲ, ತನ್ನೊಳಗಿರುವ ಭಗವಂತನ ಬಲದಿಂದ. ಪೃಥುತ್ವ ಪೃಥ್ವಿ ನಾಮ ಅಂತ ಅಲ್ಲೊಂದು ನಿರ್ವಚನ ಕೂಡ ಹೇಳಿದ್ದಾರೆ. ವ್ಯಾಪ್ತನಾದ್ರಿಂದ ಅವನಿಗೆ ಪೃಥ್ವಿ ಅಂತ ಹೆಸರು. ಹೀಗೆ ಪೃಥುತ್ವಾತ್ ಅಂತ ಒಂದು ಕಡೆ ಇದೆ, ಪ್ರಥನಾತ್ ಅಂತ ಮತ್ತೊಂದು ಕಡೆ ಇದೆ. ಹೀಗೆ ವ್ಯಾಪ್ತನಾದ್ರಿಂದ ಭಗವಂತನಿಗೆ ಪೃಥ್ವಿ ಶಬ್ದವಾಚ್ಯತ್ವವನ್ನ ನಾವು ತಿಳಿದುಕೊಳ್ಬೇಕು. ಇಲ್ಲಿಗೆ ಪೃಥ್ವಿ ಶಬ್ದದ ನಿರ್ವಚನ ಸಮಾಪ್ತವಾಗಿದೆ.